ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತಿನ ಮೆನ್ಯೂ ಬಂದು ಫಿಶ್ ತವಾ ಫ್ರೈ. ಸೊ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ. ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ನಾನಿಲ್ಲಿ ಫಿಶ್ ತೊಗೊಂಡಿದ್ದೀನಿ. ಇದು ಮಧ್ಯದಲ್ಲಿ ಒಂದೇ ಒಂದು ಮೂಳೆ ಬರುತ್ತಲ್ಲ, ಆ ಫಿಶ್ ಇದು. ಸೊ ಮಕ್ಕಳಿಗೆಲ್ಲ ತಿನ್ನೋದ್ರಿಂದ ನಾವು ಒಂದೇ ಒಂದು ಮೂಳೆ ಇರೋ ಫಿಶ್ ತೊಗೊಬರೋದು. ಇಲ್ಲಿ ನಾನು ಏನೇನು ಮ್ಯಾರಿನೇಟ್ ಮಾಡೋದಕ್ಕೆ ಅಂತ ತೊಗೊಂಡಿದ್ದೀನಿ ಅಂದರೆ ಅಚ್ಕಾರದ ಪುಡಿ, ಧನಿಯಾ ಪುಡಿ, ಮೆಣಸು ಪುಡಿ, ಹುಣಸೆಹಣ್ಣು ರಸ, ಆಮೇಲೆ ನಿಂಬೆಹಣ್ಣು ರಸ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕರಿಬೇವು ಪುಡಿ ತೊಗೊಂಡಿದ್ದೀನಿ. ಆಮೇಲೆ ವೈನ್ ಕೂಡ ತೊಗೊಂಡಿದ್ದೀನಿ. ನಾನು ವೈನ್ ಹಾಕ್ತೀನಿ, ಕೆಲವೊಂದು ರೆಸಿಪಿಗಳಿಗೆಲ್ಲ ನಾನು ವೈನ್ಗಳನ್ನ ಹಾಕ್ತೀನಿ. ಯಾವುದ್ಯಾವುದು ಅಂತ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನೀವು ನೋಡ್ಬೋದು ನಾನು ಯಾವುದ್ಯಾವುದು ರೆಸಿಪಿಗಳಿಗೆ ವೈನ್ ಹಾಕ್ತೀನಿ ಅಂತ. ಸೊ ನಾನಿಲ್ಲಿ ಎಲ್ಲನೂ ಮ್ಯಾರಿನೇಟ್ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಅಚ್ಕಾರದ ಪುಡಿ, ಆಮೇಲೆ ಮೆಣಸು ಪುಡಿ 1 ಸ್ಪೂನಷ್ಟು ಮೆಣಸು ಪುಡಿನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ. ಫಿಶ್ಗೆ ಆಗಿರ್ಬೋದು, ಚಿಕನ್ಗಾಗಿರ್ಬೋದು ಮೆಣಸು ಪುಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಒಂದು ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಪುಡಿನೂ ಕೂಡ ಹಾಕ್ತಾಯಿದ್ದೀನಿ. ಈ ಪುಡಿ ಹೇಗೆ ಮಾಡೋದು ಅಂತ ನಾನು ಲಾಸ್ಟ್ ವಿಡಿಯೋ ಎಂಡ್ ಆದಾಗ ನಿಮಗೆ ಸ್ಕ್ರೀನಲ್ಲಿ ಬ್ರೋಕ್ಲಿನ್ ಅಂತ ರೆಸಿಪಿ ಬರುತ್ತೆ, ಅದರಲ್ಲಿ ನಾನು ಈ ಪುಡಿ ಹೇಗೆ ಮಾಡಿದ್ದೀನಿ ಅಂತ ನಾನು ಹಾಕಿದ್ದೀನಿ. ಸೊ ನೋಡ್ಕೋಬೋದು ನೀವು. ಅದು ಡ್ರೈ ಆಗಿರ್ಬೋದು, ಕೆಲವೊಂದು ಗ್ರೇವಿಗಳಿಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ 1 ಸ್ಪೂನ್ ಹಾಕೋದ್ರಿಂದ ತುಂಬ ಯಮ್ಮಿಯಾಗಿರುತ್ತೆ. ನೀವು ಇದನ್ನು ಖಂಡಿತ ಟ್ರೈ ಮಾಡಿ. ಅದಾದಮೇಲೆ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 2 ಸ್ಪೂನು ಇಂದ 3 ಸ್ಪೂನ್ವರೆಗೂ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದೆಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ವೈನ್ ತೊಗೊಂಡಿದ್ದೆ ಅಂತ ನಿಮ್ಗೆ ಹೇಳಿದೆ. ವೈನ್ ಬಂದು ನಾನು ಮನೇಲೇ ಮಾಡಿರೋದು. ಸೊ ನಾನು ಹೊರಗಡೆಯಿಂದ ಏನು ತೊಗೊಳಕ್ಕೆ ಹೋಗಲ್ಲ. ತುಂಬ ರೆಸಿಪಿಗಳಿಗೆ ನಾನು ವೈನ್ ಹಾಕ್ತೀನಿ. ಈ ಹುಡುಗಿ ವೈನ್ ಹಾಕ್ತಾಳೆ ಏನಪ್ಪ ಅಂತ ಅನ್ಬೋದು. ಇಲ್ಲ, ಇದರಲ್ಲಿ ಆಲ್ಕೋಹಾಲ್ ಕಂಟೆಂಟು ತುಂಬಾ ಕಡಿಮೆ ಇರುತ್ತೆ. ನಾವು ಮನೆಯಲ್ಲೇ ಯಾವುದೇ ರೀತಿ ಕೆಮಿಕಲ್ ಯೂಸ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ರೆಸಿಪಿಗಳಿಗೆ ಇವಾಗ ನಾನು ಫ್ರೈ ಮಾಡೋದೇ ಆಗಿರ್ಬೋದು, ಡ್ರೈ ಐಟಮ್ಸ್ಗಳಿಗೆ ನಾನು ತುಂಬ ಹಾಕ್ತೀನಿ. ಇದಾಗ್ತಾಯಿದ್ದೀನಿ. ಹುಣಸೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಕರಿಬೇವು ಪುಡಿ ಹಾಕ್ತಾಯಿದ್ದೀನಿ. ಕರಿಬೇವು ಕೂಡ ತುಂಬಾ ಒಳ್ಳೆಯದು. ನಾನು ಯಾವುದಕ್ಕಾದರೂ ಇದು ರೆಸಿಪಿಗಳಿಗೆ ಕರಿಬೇವು ಪುಡಿ ಹಾಕಬೇಕು ಅಂದರೆ ನಾನು ಹಾಕೇ ಬಿಡ್ತೀನಿ. ಯಾಕಂದರೆ ಮಕ್ಳುಗಳು ಕರಿಬೇವು ಹಾಕೋದ್ರಿಂದ ಹಂಗೆ ಹಾಯ್ದಾಕ್ತಾರೆ. ಸೊ ಹಾಗಾಗಿ ನಾನು ಕರಿಬೇವು ಪುಡಿನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಹಾಕ್ತೀನಿ. ನಾನಿಲ್ಲಿ ವೈನ್ ತೊಗೊಂಡಿದ್ನಲ್ಲ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ವೈನ್ ಹಾಕೋದ್ರಿಂದ. ನಾವು ಮಾಡೋ ನಾವು ಯಾವಾಗಲೂ ಮಾಡ್ತಾ ಇರ್ತೀವಲ್ಲ, ಅದಕ್ಕಿಂತ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ನಿಮಗೆ. 1 ಸ್ಪೂನ್ ಹಾಕಿದ್ರೆ ಸಾಕು. ಅದರಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಏನೂ ಇರೋದಿಲ್ಲ. ಸೊ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಅದಾದಮೇಲೆ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣು ಆಗಿರ್ಬೋದು, ಖಾರ ಆಗಿರ್ಬೋದು. ನಾವು ನಿಂಬೆಹಣ್ಣು ರಸ ಅಂದರೆ ಹುಳಿ ಖಾರ ನಾವೆಷ್ಟು ಹಾಕ್ತೀವೋ ಫಿಶ್ಗೆ ಮ್ಯಾರಿನೇಟ್ ಮಾಡಿ ಇಡ್ತೀವೋ ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ನಾನೆಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಿ ಸೈಡಲ್ಲಿ ಎತ್ತಿಕ್ತಾ ಇದ್ದೀನಿ. ನೀವು ಇಲ್ಲ ನನ್ನ ಹತ್ರ ವೈನ್ ಇಲ್ಲ ಅಂತ ಅಂದರೆ ನೀವು ನಿಂಬೆಹಣ್ಣು ರಸನೇ ಜಾಸ್ತಿ ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ವೈನ್ ಹಾಕಲೇಬೇಕು ಅಂತ ಇಲ್ಲ. ನಿಮಗೆ ಇನ್ನೂ ಬೆಟರ್ ಟೇಸ್ಟ್ ಬೇಕು ಅಂತಂದರೆ, ನಿಮಗೆ ಇನ್ನೂ ಚೆನ್ನಾಗಿ ಮಕ್ಕಳು ಎಲ್ಲ ಇನ್ನೂ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ನೀವು ವೈನ್ ಹಾಕ್ಬೋದು. 1 ಸ್ಪೂನ್ ಹಾಕೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ನೀವು ತಪ್ಪು ತಿಳ್ಕೊಬೇಡಿ. 1 ಸ್ಪೂನ್ ಹಾಕೋದ್ರಿಂದ ಯಾವುದೇ ರೀತಿ ಮಕ್ಳಿಗಾಗಿರ್ಬೋದು, ದೊಡ್ಡವ್ರಿಗಾಗಿರ್ಬೋದು ಎಫೆಕ್ಟ್ ಆಗೋಲ್ಲ. ಸೊ ನಾನು ಮನೇಲೇ ಮಾಡಿರೋದ್ರಿಂದ ಅದು ಯಾವುದೇ ರೀತಿ ಕೆಮಿಕಲ್ ಇಲ್ಲ.
ಸೊ ನಾನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ಮ್ಯಾರಿನೇಟ್ ಮಾಡಿಕೊಂಡು ಇದು 2 ಇಂದ 3 ಅವರ್ಸು ಬಿಡ್ತಾಯಿದ್ದೀನಿ. ಬಿಟ್ಟಾದಮೇಲೆ ನಾನಿಲ್ಲಿ ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ. ತವಾ ಕಾಯ್ದಾದ್ಮೇಲೆ ನೋಡ್ಬೋದು ನೀವು, ವಾವ್ ಸಖತ್ತಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಒಂದ್ಸಲಿ ಟ್ರೈ ಮಾಡಿ ಮನೇಲಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ. ತವಾ ಕಾಯಕ್ಕೆ ಇಟ್ಕೊಂಡಿದ್ದೆ, 1-2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಫಿಶ್ ಹಾಕ್ತಾಯಿದ್ದೀನಿ. ನೋಡ್ಬೋದು, ನಿಮಗೆ ಗೊತ್ತಾಗ್ತಾ ಇದೆ ಕಲರ್ ಎಷ್ಟು ಚೆನ್ನಾಗಿದೆ ಅಂತ. ತುಂಬ ಚೆನ್ನಾಗೂ ಕೂಡ ಎಲ್ಲ ಹುಳಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಆಮೇಲೆ ಖಾರ ಆಗಿರ್ಬೋದು, ಎಲ್ಲ ಅದು ಮ್ಯಾರಿನೇಟ್ ಮಾಡಿದಾಗ ನಿಮಗೆ ಅದೆಲ್ಲ ಹೀರ್ಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ಥರ ನೀವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳುಗಳು ತುಂಬಾ ಈಸಿಯಾಗಿ ತಿಂತಾರೆ. ನಮ್ಮನೇಲಂತೂ ನನ್ನ ಮಕ್ಳುಗಳಿಗಂತೂ ತುಂಬ ಇಷ್ಟ, ನನಗಂತೂ ಫೇವ್ರೇಟ್ ಇದು. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ತುಂಬಾ ಹೆಲ್ದಿ ಫುಡ್ ಅಂತಲೂ ಹೇಳ್ಬೋದು. ನೀವು ಎಣ್ಣೆ ಕಡಿಮೆ ಯೂಸ್ ಮಾಡಿದ್ರೂ ಒಳ್ಳೆಯದು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ನನಗೆ ಇದೇ ಥರ ಎಂಕರೇಜ್ ಮಾಡ್ತಾಯಿರಿ, ನನಗೂ ಮೋಟಿವೇಶನ್ ಸಿಗುತ್ತೆ. ಸೊ ಮಾಡಬೇಕು ಅನ್ನೋ ಖುಷಿ ಕೂಡ ಸಿಗುತ್ತೆ. ಸೊ ಫ್ರೆಂಡ್ಸ್, ನಾಳಿನ ವಿಡಿಯೋದಲ್ಲಿ ನಾನು ನಿಮಗೆ ಇದೇ ಥರ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್.